ಎಲ್ರಿಗೂ ನಮಸ್ಕಾರ. ತಿರುಪತಿ ತಿರುಮಲ ತಿಮ್ಮಪ್ಪನ ದರ್ಶನ ಪಾರ್ಟ್ಗೆ ಸ್ವಾಗತ. ನಾವು ಎಂಟ್ರಿ ಎಕ್ಸಿಸ್ಟ್ ಆದಮೇಲೆ ಕ್ಯೂ ಕಾಂಪ್ಲೆಕ್ಸಿಂದ ನಾವು ದರ್ಶನಕ್ಕೆ ಯಾವ ಥರ ಮಾಡಿದ್ವಿ, ಯಾವ್ಯಾವ ಪ್ಲೇಸೆಲ್ಲ ನೋಡಿದ್ವಿ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ನಾವು ನಿನ್ನೆ ನೈಟು ಒಂದು 10 o'clockಗೆಲ್ಲ ಎಕ್ಸಿಸ್ಟ್ ಆಗಿ ರೂಮಿಗೆ ಬಂದುಬಿಟ್ಟು ಫುಲ್ ರೆಸ್ಟ್ ಮಾಡಿದ್ವಿ. ಯಾಕಂದರೆ ನಮಗೆ ಸರಿಯಾಗಿ ನಿದ್ದೆ ಇರಲಿಲ್ಲ. ನೈಟೆಲ್ಲ ಜರ್ನಿ, ಅಲ್ಲಿ ಅಲಿಪಿರಿ ಗೇಟ್ ಹತ್ರ ಕ್ಯೂ ಯಾವಾಗ ಬಿಡ್ತಾರೆ ಅಂತ ಫುಲ್ ಟಯರ್ಡಾಗಿ ಫುಲ್ ರೆಸ್ಟ್ ಮಾಡಿ, ಇದು ನೆಕ್ಸ್ಟ್ ಡೇ 3 ವಿಡಿಯೋ. ನಾವೆಲ್ಲರೂ ಬೇಗ ಎದ್ದು ಫ್ರೆಶ್ ಅಪ್ ಆಗಿ, ನಮಗೆ ಬೆಳಗ್ಗೆ 10 ಗಂಟೆಗೇ ಕ್ಯೂ ಕಾಂಪ್ಲೆಕ್ಸ್ ಓಪನ್ ಮಾಡ್ತಾರೆ ಅಂತ ಅಲ್ಲಿ ಹೇಳಿ ಕಳಿಸಿದ್ರು. ಹಾಗಾಗಿ ನಾವು ಬೇಗ ಬೇಗ ಹೋಗ್ತಾ ಇದ್ದೀವಿ. ನಮ್ಮ ರೂಮು ಸ್ವಲ್ಪ ದೂರನೇ ಇತ್ತು. ಅಂಜನಾದ್ರಿ ಇದರಲ್ಲಿ ನಮಗೆ ರೂಮ್ ಅಲಾಟ್ ಆಗಿದ್ದು. ಇಲ್ಲಿ ನೋಡ್ಬೋದು ಒಂದೊಂದ್ಸಲಿ ಇಲ್ಲೆಲ್ಲ ಕಾಣ್ತಿದೆಯಲ್ಲ ಕ್ಯೂ ಲೈನ್, ಇಲ್ಲಿಂದನೂ ಒಂದೊಂದ್ಸಲಿ ಬಿಡ್ತಾರೆ ಅಂತ ನಮ್ಮ ಮನೆಯವರು ಹೇಳ್ತಾ ಇದ್ರು. ಇಲ್ಲಿ ನೋಡ್ಬೋದು ನೀವು ಬಸ್ ಬರ್ತಾ ಇದೆ. ಇಲ್ಲೆಲ್ಲ ಫ್ರೀ ಬಸ್ಸಸ್ ಅಂತ ಹೇಳಿದರು. ತಿರುಮಲ ಟು ತಿರುಪತಿ ಮತ್ತು ಅಲ್ಲೆಲ್ಲ ಸುತ್ತಮುತ್ತ ಪ್ಲೇಸಸ್ಸಿಗೆಲ್ಲ ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿದರು. ಇಲ್ಲಿ ಲೆಫ್ಟ್ ಸೈಡ್ ನೋಡ್ತಿರ್ಬೋದು ನೀವು ಕ್ಯೂ ಲೈನು, ಇಲ್ಲಿಂದನೂ ಒಂದೊಂದ್ಸಲಿ ಕ್ಯೂ ಲೈನ್ ಸ್ಟಾರ್ಟ್ ಮಾಡ್ತಾರೆ ಅಂತ ಹೇಳಿದರು. ಬಟ್ ನಮಗೆ ಈ ಸರ್ಕಲಲ್ಲಿ ರೈಟ್ ಸೈಡಿಂದನೇ ಹೋದ್ವಿ. ನಮಗೊಂದು 1/2 ಅವರಿಗೆಲ್ಲ ನಾವು ಇಲ್ಲಿ ಕಾಣ್ತಿದೆಯಲ್ಲ ಮುಂದೆ ವೈಕುಂಠ ಕಾಂಪ್ಲೆಕ್ಸ್ ಅಂತ ಹೇಳ್ಬಿಟ್ಟು ನಿಮ್ಮ ರೈಟ್ ಸೈಡು ಬ್ಲೂ ಕಲರ್ದು, ಇಲ್ಲೇ ಎಲ್ಲ ಚೆಕಿಂಗ್ ಆಗಿ ನೆಕ್ಸ್ಟ್ ನಮ್ಮನ್ನು ಕ್ಯೂ ಕಾಂಪ್ಲೆಕ್ಸಲ್ಲಿ ಹಾಕೋದು. ನಮಗೆ ಹಾಕಿದ್ದು 25ನೇ ನಂಬರು ಕಾಂಪ್ಲೆಕ್ಸಲ್ಲಿ. ನಾವು ಹೋದಾಗ ಇನ್ನೂ 1, 2 ಅವೆಲ್ಲ ಹೋಗಿ ಇಷ್ಟೊತ್ತಾಯ್ತು ನಮಗೆ. ಈಗ 10 ಗಂಟೆಗೆ ಅಂದಿದ್ದರಿಂದ ಇಲ್ಲಿ ಆರ್ಚ್ ಕಾಣ್ತಿದೆಯಲ್ಲ, ಅದ್ರ ಆಪೋಸಿಟೇ ನಮ್ಮದು ಎಂಟ್ರಿ ಹೋಗೋಕ್ಕಿದ್ದಿದ್ದು. ಇದು ದೇವಸ್ಥಾನದಿಂದ ಲಾಡು ಪ್ರಸಾದ ಎಲ್ಲ ಕೊಡ್ತಾರೆ. ಆ ಪ್ರಸಾದದ ಬಿಲ್ಡಿಂಗ್ ಹಿಂದೆನೇ ಸ್ಟ್ರೈಟ್ ಬಂದರೆ ಎಂಟ್ರಿ ಇರುತ್ತೆ. ಇಲ್ಲಾಂದರೆ ಈ ರೋಡಿಂದನೂ ನಾವು ಡೌನ್ ಇಳಿದೋದ್ರೆ ಎಂಟ್ರಿ ಮತ್ತು ಎಕ್ಸಿಸ್ಟ್ ಎಲ್ಲನೂ ಅಲ್ಲೇ ಅಕ್ಕಪಕ್ಕ ಇದ್ದಾವೆ, ಹೋಗ್ಬೋದು. ನಾವಿಲ್ಲಿ ಬಂದುಬಿಟ್ಟು ಇಲ್ಲೇ ಹೋಟೆಲಲ್ಲಿ ಟಿಫನ್ ಮಾಡಿಕೊಂಡು ಇಲ್ಲೇ ನಾವು ಸೇಫ್ಟಿಗೆ ಕಾರ್ ಪಾರ್ಕಿಂಗ್ ಹಾಕಿ ಬೇಗ ಬೇಗ ಓಡೋದ್ವಿ. 10 ಕಾಲಿಗೆಲ್ಲ ಕ್ಯೂ ಬಿಟ್ಟು 11 ಗಂಟೆಗೆ ದರ್ಶನ ಆಯಿತು. ಗೋವಿಂದ 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 ನಾಮಾವಳಿ ಕೇಳಿಕೊಂಡು ನಾವು ದರ್ಶನ ಮಾಡೋಷ್ಟೊತ್ತಿಗೆ ನಮಗೆ ನಿದ್ದೆ, ಹಸಿವು, ಊಟ ಎಲ್ಲಿ ಹೋಯ್ತೋ ಗೊತ್ತಿಲ್ಲ. ಮನಸ್ಸಿಗೆ ಅಷ್ಟು ಖುಷಿಯಾಗಿ ಕಣ್ಣಲ್ಲಿ ನೀರು ಬಂದುಬಿಡ್ತು. ಲೈಫ್ ಟೈಮ್ ಒಂದ್ಸಲ ಆದರೂ ಎಕ್ಸ್ಪೀರಿಯೆನ್ಸ್ ಮಾಡಲೇಬೇಕು ತಿರುಪತಿ ತಿಮ್ಮಪ್ಪನ ದರ್ಶನ, ಈಗೂ ಇರುತ್ತೆ ಅಂತ. ದರ್ಶನಕ್ಕೆ ಬರ್ಬೇಕಾದ್ರೆ ನಾವು ಮೊಬೈಲ್ಸ್ ಎಲ್ಲ ಕಾರಲ್ಲಿ ಇಟ್ಟು ಬಂದಿದ್ದರಿಂದ ಎಲ್ಲ ಹುಡುಗ ಫೋನ್ ಇಟ್ಕೊಂಡು ಹೋಗ್ತಾಯಿದ್ದ. ಅಪ್ಪಿ ಮೊಬೈಲ್ಸ್ ಇಲ್ಲ, ನಮ್ಮ ಒಂದು ಸ್ವಲ್ಪ ಫೋಟೋ ತೆಕ್ಕೊಡೋದಿದ್ದಕ್ಕೆ ಪಾಪ ಅವನು ಗುಂಡಿ ಪೋಸ್ ಕೊಡೋದು ನೋಡ್ರಿ. ಅವಳು ಪೋಸಿಗೆಲ್ಲ ತಡ್ಕೊಂಡು ಸುಮಾರು ಒಂದು 1/4 ಗಂಟೆ ಪೇಷನ್ಸಿಂದ ನಮ್ಮವು ಫ್ಯಾಮಿಲಿ ಪಿಕ್ಸು, ಗುಂಡು ಪಿಕ್ಸು, ಅಣ್ಣ ತಂಗಿ ಫೋಟೋಸ್ ಎಲ್ಲ ತೆಕ್ಕೊಟ್ಟು ಪಾಪ ನಮ್ಗೆ ವಾಟ್ಸಪ್ ಮಾಡ್ದೆ. ಥ್ಯಾಂಕ್ ಯು ಅಂತ ಹೇಳ್ತಾ ಹುಡುಗನಿಗೆ. ಆಮೇಲೆ ನಾವು ಕಾರ್ ಹತ್ರ ಬಂದ್ವಿ. ಕಾರ್ ಹತ್ರ ಬಂದುಬಿಟ್ಟು ನಾವು ಇಲ್ಲಿಗೆ ಹೊರಟಿದ್ದೀವಿ ಶ್ರೀವಾರಿ ಅವರ ಪಾದ ನೋಡೋದಕ್ಕೆ. ಶ್ರೀವಾರಿ ಅವ್ರ ಪಾದ ಜಸ್ಟ್ ಒಂದು 3 to 4 ಕಿಲೋಮೀಟರ್ಸ್ ದೂರ ಇದೆ ಅಷ್ಟೇ ದೇವಸ್ಥಾನದಿಂದ. ನಾವು ಅಲ್ಲಿ ಹೋಟೆಲ್ ತೋರಿಸಿದ್ನಲ್ಲ ಅಲ್ಲಿಂದನೇ ಇಲ್ಲಿ ಬಂದು ಇಲ್ಲಿ ಸ್ವಲ್ಪ ದೀಪ ಹಚ್ಬಿಟ್ಟು ನಾವು ಶ್ರೀವಾರಿ ಅವ್ರ ಪಾದ ನೋಡೋಕೆ ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಇದು ತಿರುಮಲದಲ್ಲಿರೋ ಹೈಯೆಸ್ಟು ಎತ್ತರ ಇರೋ ಬೆಟ್ಟ ಇದು ನಾರಾಯಣಗಿರಿ ಬೆಟ್ಟ ಅಂತ ಕರೀತಾರೆ. ನೋಡ್ಬೋದು ಸುತ್ತ ಫಾಗು, ಕೆಳಗಡೆ ತಿರುಪತಿ, ಅದ್ರ ಮೇಲೆ ಇರೋದು. ಈ ಬೆಟ್ಟದ ವಿಶೇಷ ಏನಂದರೆ ವೆಂಕಟೇಶ್ವರ ಸ್ವಾಮಿ ವೈಕುಂಠದಿಂದ ಭೂಮಿಗೆ ಬಂದಮೇಲೆ ಇದೇ ಜಾಗದಲ್ಲಿ ಫಸ್ಟು ಟೈಮು ಪಾದನ ಇಟ್ಟಿದ್ದು. ಅದಕ್ಕೇ ಇಲ್ಲಿ ಶ್ರೀವಾರಿ ಪಾದ ಅಂತ ಕರೆದು ಅವ್ರ ಪಾದನ ಕೆತ್ತನೆ ಮಾಡಿದ್ದಾರೆ. ಮುಟ್ಟಿ ಹಾಳಾಗಬಾರ್ದು ಅಂತ ಹೇಳ್ಬಿಟ್ಟು ಒಂದು ಗ್ಲಾಸ್ ಬಾಕ್ಸ್ ಮಾಡಿದ್ದಾರೆ. ಮೇಲಿಂದನೇ ದರ್ಶನ ಮಾಡ್ಕೋಬೇಕು. ನಾನು ಸ್ವಲ್ಪ ತುಳಸಿ ಇಟ್ಬಿಟ್ಟು ಒಳ್ಳೇದು ಮಾಡಪ್ಪ ದೇವ್ರೆ ಅಂತ ಕೈ ಮುಗಿದು ಅಲ್ಲೇ ಸ್ವಲ್ಪ ಫೋಟೋಸ್ ಎಲ್ಲ ತಗೊಂಡು ಬಂದ್ವಿ. ಇಲ್ಲಿ ನೋಡ್ತಿರ್ಬೋದು ನೀವು, ತೊಟ್ಲೆಲ್ಲ ಕಟ್ಟಿದ್ದಾರೆ. ಮಕ್ಕಳಾಗದಿರೋರೆಲ್ಲ ಇಲ್ಲಿ ಅರಿಕೆ ಮಾಡ್ಕೋತಾರೆ ಅಂತ ಹೇಳಿದರು. ನಾವು ಆಮೇಲೆ ಈಗ ಬೆಟ್ಟ ಇಳಿದು ಕೆಳಗೆ ಬರ್ತಿದ್ವಿ. ನೋಡ್ರಿ ಫಾಗ್ ಒಂದೇ ಸಲ ಬಂದುಬಿಡ್ತು. ಎಷ್ಟೊಂದು ಫಾಗು, ಫುಲ್ ಚಳಿ ಅಂದರೆ ಚಳಿ. ಅದಾದಮೇಲೆ ಇಲ್ಲಿ ಸುಮಾರು ಥಿಂಗ್ಸ್ ಇದೆ ತೊಗೊಳಕ್ಕೆಲ್ಲ. ನಾವೇನು ತಗೊಳ್ಲಿಲ್ಲ. ಅದಾದಮೇಲೆ ಇಲ್ಲಿ ಮುಂದೆ ಬರ್ತಾ ಫ್ರೂಟ್ಸು ಎಲ್ಲ ಇತ್ತು. ಇಲ್ಲಿ ಫ್ರೂಟ್ಸ್ ಅಂಗಡಿ ಹತ್ರಲ್ಲಿ ಬ್ಲಾಕ್ ಕಲರು ವೈಟ್ ಚೆಕ್ಸ್ ಹಾಕೊಂಡಿರೋ ಹುಡುಗ ನಾನು ವೀಡಿಯೋ ಮಾಡೋದನ್ನು ನೋಡ್ತಾನೆ ಇದ್ದ. ಆಮೇಲೆ ಕೊನೆಗೆ ಕೇಳ್ದೆ, ಮೇಡಮ್ ನೀವು ಯೂಟ್ಯೂಬರಾ, ನಮ್ಮ ಅಂಗಡಿನ ಸ್ವಲ್ಪ ಪ್ರಮೋಟ್ ಮಾಡಿ ಅಂತ. ಆಯಿತು ಅಂತೇಳಿ ಬಂದೆ. ಅಪ್ಪಿ ನೀವು ಸಬ್ಸ್ಕ್ರೈಬ್ ಮಾಡಿದರೆ ವೀಡಿಯೋ ಬರ್ತಿರುತ್ತೆ ನೋಡ್ಕೊ. ಅದಾದಮೇಲೆ ನಾವು ಅಲ್ಲಿಂದ ಹೊರಟು ಬಂದಿದ್ದೆ.
ನೆಕ್ಸ್ಟ್ ಪ್ಲೇಸಿಗೆ. ಇದು ಶ್ರೀವಾರಿ ಪಾದ ಹೋಗೋಕ್ಕೆ ಮುಂಚೆನೇ ಸಿಗುತ್ತೆ, ಬಟ್ ನಾವು ಫಸ್ಟ್ ಬಿಟ್ಟದ ಮೇಲೆ ಹೋದ್ವಿ ಟೈಮ್ ಆಗುತ್ತೆ ಅಂತೇಳಿ. ಇದು ನೋಡ್ಬೋದು ನ್ಯಾಚುರಲ್ ಸ್ಟೋನ್ ಆರ್ಚ್ ಅಂತೇಳ್ಬಿಟ್ಟು, ಇದು ಶಿಲಾತೋರಣ ಅಂತೇಳ್ಬಿಟ್ಟು ನೋಡೋದಕ್ಕೆ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತಂದರೆ ಯಾರೋ ಕೆತ್ತನೆ ಮಾಡಿ ಅಲ್ಲಿ ಕೂರಿಸಿದ್ದಾರೆ ಅಂತ ಅನಿಸುತ್ತೆ. ಬಟ್ ಇಲ್ಲಿ ಯಾರೂ ಕೆತ್ತನೆ ಮಾಡಿಲ್ಲ, ಅದಾಗಿ ಇದು ರೆಡಿಯಾಗಿರೋದು. ಅದಾದಮೇಲೆ ಪುಟಾಣಿ ಮತ್ತು ಪಾಪು ಇಬ್ಬರೂ ಆಡ್ತಾ ಇದ್ದಾರೆ, ಅಣ್ಣ ತಂಗಿ ಫುಲ್ಲು ಫ್ರೀಯಾಗಿ. ಆ ಚಳೀಲಿ ಸ್ವೆಟ್ರು ಟೋಪಿ ಏನೂ ತೆಗೆದಿಲ್ಲ, ಅಷ್ಟು ಫಾಗು, ಅಷ್ಟು ಚಳಿ, ಜೊತೆಗೆ ಮಳೆ ಹನಿ. ನಮಗೆ ಹೇಳೋಕ್ಕಾಗಲ್ಲ. ನೀವು ಒಂದ್ಸಲ ಹೋಗಿ, ನೀವು ತಿರುಮಲ ಹೋದಾಗ ತಪ್ಪದೇ ಕೆಲವೊಂದು ಪ್ಲೇಸಸ್ನೆಲ್ಲ ನೋಡ್ಕೊಂಡು ಬನ್ನಿ. ಟ್ರಿಪ್ ಅಂತ ಹೇಳೋಕ್ಕಾಗಲ್ಲ, ಅಷ್ಟು ಹತ್ರ ಹೋಗಿರ್ತೀವಿ. ತುಂಬ ಬ್ಯೂಟಿಫುಲ್ಲಾಗಿದೆ, ನೋಡ್ಕೊಂಡು ಬನ್ನಿ, ಮಿಸ್ ಮಾಡಿದೆ. ಶಿಲಾತೋರಣ ಮುಂದೆ ಹಾಗೆ ಮುಂದೆ ಹೋಗ್ಬೇಕು, ಮತ್ತು ಇಲ್ಲಿಂದ ಗಾಡಿ ಹತ್ಕೊಂಡು ಇನ್ನೊಂದು ಪ್ಲೇಸಿಗೆ ಹೋಗ್ಬೇಕು ಅಂತ ಏನಿಲ್ಲ. ಇಲ್ಲಿಗೆ ಬಂದುಬಿಟ್ಟು ಈ ಶಿಲಾತೋರಣ ನೋಡ್ಕೊಂಡು ಹಾಗೆ ಮುಂದೆ ಹೋದರೆ ಒಂದು 5-10 ಮಿನಿಟ್ಸಲ್ಲಿ ನೆಕ್ಸ್ಟ್ ಪ್ಲೇಸ್ ಬರೋದು ಚಕ್ರತೀರ್ಥಂ ಅಂತೇಳ್ಬಿಟ್ಟು. ಚಕ್ರತೀರ್ಥಂ ವಿಶೇಷತೆ ಏನಪ್ಪ ಅಂತಂದರೆ, ಬ್ರಹ್ಮದೇವನ ತಪಸ್ಸಿಗೆ ಜಾಗ ಶುದ್ಧಿ ಮಾಡಲು ಶ್ರೀ ವಿಷ್ಣು ಸುದರ್ಶನ ಚಕ್ರನ ಇಲ್ಲಿ ಎಸಿತಾರೆ. ಆಗ ಇಲ್ಲೊಂದು ಕುಳಿ ಬೀಳುತ್ತೆ, ಅದೇ ಚಕ್ರತೀರ್ಥ. ಇಲ್ಲಿ ಮುಂದೆ ಹೋಗ್ತಾ ನಿಮಗೆ ಕಾಣುತ್ತೆ. ಸುದರ್ಶನ ಚಕ್ರ ಬಿದ್ದಾಗ ಇಲ್ಲಿ ಒಂದು ಕುಳಿ ಅಂತಂದರೆ ಒಂದು ತಗ್ಗು ಬೀಳೋದನ್ನೇ ಚಕ್ರತೀರ್ಥ ಅಂತ ಕರೀತಾರೆ. ಇದು ತಿರುಮಲದಿಂದ ಒಂದು 3 ಕಿಲೋಮೀಟರ್ಸು. ಆಮೇಲೆ ಇಲ್ಲಿ ಸ್ನಾನ ಮಾಡಿದ್ರೆ ಚರ್ಮ ರೋಗಗಳು ಎಲ್ಲ ದೂರ ಆಗುತ್ತೆ ಅಂತ ಆ ನಂಬಿಕೆ ಅಲ್ಲಿದೆ. ಇಲ್ಲಿ ನೋಡ್ಬೋದು, ಇದೆಲ್ಲ ನ್ಯಾಚುರಲ್ ಸ್ಟೋನ್ಸು, ಇದು ಯಾರು ಇಲ್ಲಿ ಬಂದು ಕೆತ್ತನೆ ಮಾಡಿಲ್ಲ. ಅದಾದಮೇಲೆ ಇಲ್ಲಿ ಮುಂದೆ ಹೋದರೆ ಇಲ್ಲಿ ಕಾಲಭೈರವೇಶ್ವರ ಸ್ವಾಮಿ ಇದ್ದಾರೆ. ಆಮೇಲೆ ತಿರುಪತಿ ತಿಮ್ಮಪ್ಪಂದು ಇನ್ನೊಂದು ನಾಮಾವಳಿಗಳೆಲ್ಲ ಇಟ್ಟಿದ್ದಾರೆ. ಆಮೇಲೆ ಆಂಜನೇಯ ಎಲ್ಲ ಇದೆ. ಅಲ್ಲೇ ಮತ್ತೆ ಇಲ್ಲೂ 365 ದೀಪನ ಇಲ್ಲಿನೂ ಹಚ್ಚಿ ಕೈ ಮುಗಿತಾರೆ. ಅದಾದಮೇಲೆ ಇಲ್ಲಿ ನೋಡ್ಬೋದು ಉದ್ಭವ ಶಿವಲಿಂಗ, ಇದು ತಾನಾಗಿಯೇ ಉದ್ಭವ ಆಗಿರೋದು ಅಂತ ಅಲ್ಲಿ ಹೇಳ್ತಾರೆ ತುಂಬ ಜನ. ಚಕ್ರತೀರ್ಥ ನೋಡ್ಕೊಂಡು ನಾವು ಅಲ್ಲೇ ಹತ್ರ ಇದ್ದಿದ್ದು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದ್ವಿ. ಆಂಜನೇಯ ಸ್ವಾಮಿ ದರ್ಶನ ಮಾಡಿಕೊಂಡು ನಾವು ನೆಕ್ಸ್ಟ್ ಹೊರಟಿದ್ದು ರೂಮ್ ಕಡೆಗೆ. ಇಲ್ಲಿ ನೋಡ್ಬೋದು ಮಗಳು ಬರೋಕ್ಕೆ ರೆಡಿ ಇಲ್ಲ, ನಾನು ಬರಲ್ಲ ಅಂತ ಓಡ್ತಾ ಇದ್ದಾಳೆ. ಆಯ್ತು ನಾವು ಹೋಗ್ತೀವಿ ಹೋಗು ಅಂದಮೇಲೆ ಬಂದಿರೋದು. ನಾವು ಅಲ್ಲಿಂದ ಸೀದಾ ಎಲ್ಲೂ ಟೈಮ್ ವೇಸ್ಟ್ ಮಾಡಿದೆ, ರೂಮಿಗೆ ಬಂದು ರೆಸ್ಟ್ ಮಾಡಿದ್ವಿ. ನಾಳೆ ನಾವು ನೆಕ್ಸ್ಟ್ ಡೇ ಎಲ್ಲಿ ಹೋದ್ವಿ, ಯಾವ್ಯಾವ ದೇವ್ರ ದರ್ಶನ ಮಾಡಿದ್ವಿ, ಊರಿಗೆ ಯಾವಾಗ ಹೊರಟ್ವಿ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮಗೆ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಥ್ಯಾಂಕ್ ಯು.